ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. RCB ತಂಡಕ್ಕೆ ದೊಡ್ಡ ಹೊಡೆತ, ಬಿಗ್ ಶಾಕ್. ಸ್ಟಾರ್ ಆಟಗಾರ ಮನೆಗೆ ಹೋಗಿದ್ದಾರೆ. ಯಾರು ಅಂತ ನಿಮಗೆ ಗೊತ್ತಾ? ನಮ್ಮ RCB ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಪಂದ್ಯವನ್ನ ಗೆದ್ದ ಮೇಲೆ ನಿಮ್ಮ ನೆಚ್ಚಿನ ಸ್ಫೋಟಕ ಆಟಗಾರ, ಡೇಂಜರಸ್ ಆದಂತ ಆಟಗಾರ ನಮ್ಮ RCB ತಂಡವನ್ನ ತೊರೆದಿದ್ದಾರೆ. RCB ತಂಡಕ್ಕೆ ದೊಡ್ಡ ಹೊಡೆತ ಆಘಾತವಾಗಿದೆ ಅಂತಾನೆ ಹೇಳ್ಬೋದು. ಯಾರು ಆ ಆಟಗಾರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ RCB ವರ್ಸಸ್ CSK ಯಾರು ವಿನ್ ಆಗ್ತಾರೆ ಅಂತ ಇವಾಗಲೇ ಕಮೆಂಟ್ ಮಾಡಿ. ಗೈಸ್, ಇವತ್ತು ನಿಮ್ಮ ನೆಚ್ಚಿನ ಆಟಗಾರ ವಿಲ್ ಜಾಕ್ಸ್ ಅವರು ಇಂಗ್ಲೆಂಡ್ಗೆ ತೆರಳಿದ್ದಾರೆ. ಇವತ್ತಲ್ಲ, ಹೋಗಿ ಭಾಳ ದಿನ ಆಯಿತು. ಯಾಕಂದರೆ T20 ವಿಶ್ವಕಪ್ಗೆ ಪ್ರಿಪರೇಷನ್ಸ್ನ ಮಾಡೋದಕ್ಕೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ಹೇಳಿದ್ದಾರೆ. ಇಂಗ್ಲೆಂಡ್ ಪ್ಲೇಯರ್ಸ್ ಎಲ್ಲರೂ ಕೂಡ ಇಂಗ್ಲೆಂಡ್ಗೆ ಬರಬೇಕು ಅಂತ ಹೇಳಿದ್ದಾರೆ. T20 ವಿಶ್ವಕಪ್ಗೆ ಪ್ರಿಪರೇಷನ್ಸ್ ಮ್ಯಾಚಸ್ ಆಡಬೇಕು ಅಂತ. ಅದಕ್ಕೆ ವಿಲ್ ಜಾಕ್ಸ್ ಅವರು, ಹಾಗೆ ಟಾಪ್ಲಿ ಅವರು, ಬಟ್ಲರ್, ಹಾಗೆ ಮೊಯಿನ್ ಅಲಿ, ಸ್ಯಾಮ್ ಕರನ್, ಫಿಲಿಪ್ ಸಾಲ್ಟ್ಸ್ ಎಲ್ಲರೂ ಕೂಡ ಇಂಗ್ಲೆಂಡ್ಗೆ ಹಾರಿದ್ದಾರೆ. ಇದು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರ ಕಡೆಯಿಂದ ಬಂದಿರುವಂಥ ಮಾಹಿತಿಯಿಂದ ಹೋಗಿದ್ದಾರೆ. ನಿಮ್ಮ ನೆಚ್ಚಿನ ಆಟಗಾರ ವಿಲ್ ಜಾಕ್ಸ್ ಅವರು RCB ತಂಡವನ್ನು ತೊರೆದಿದ್ದಾರೆ. ನಮ್ಮ RCB ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ ವಿಲ್ ಜಾಕ್ಸ್ನ ಕಳ್ಕೊಂಡು. ವಿಲ್ ಜಾಕ್ಸ್ ಅವರು ಬೆಂಕಿಯಾದಂಥ ಪ್ಲೇಯರು. ಅವರಿಂದ ಗುಜರಾತ್ ಟೈಟನ್ಸ್ನ ವಿರುದ್ಧ ಗೆದ್ವಿ, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ವಿ. ಒಳ್ಳೆ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ರು RCBಗೆ. ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ಬೋದು. ವಿಲ್ ಜಾಕ್ಸ್ RCB ಬಿಟ್ಟು ಇಂಗ್ಲೆಂಡ್ಗೆ ಪಯಣ ಬೆಳೆಸಿದ್ದಾರೆ. ಫಸ್ಟ್ ನ್ಯಾಷನಲ್ ಡ್ಯೂಟೀಸ್ ಮಾಡಬೇಕು, ಆಮೇಲೆ IPL ಆಡಬೇಕು ಅಂತ ಹೇಳಿದ್ದಾರೆ. ಆದರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ಬೇಗನೆ ವಿಲ್ ಜಾಕ್ಸ್ ಅವ್ರನ್ನ ಕರೆಸ್ಕೊಂಡ್ರು ಅಂತ ಹೇಳ್ಬೋದು. ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಅವರ ಹೇಳಿದ್ದಾರೆ, ಫಸ್ಟು IPLನ ಮುಗಿಸ್ಕೊಂಡು ಆಮೇಲೆ ಆರಾಮಾಗಿ ಬಂದು ಇಲ್ಲಿ ನೀವು ವರ್ಲ್ಡ್ ಕಪ್ನ ಆಡಿ ಅಂತ ಹೇಳಿದ್ರು. ಅದು ಹಾಗೆ ಹೇಳಿದರೆ ಇಂಗ್ಲೆಂಡ್ ಅವರು ಕೂಡ ಚೆನ್ನಾಗಿರ್ತಿತ್ತು. RCBಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಬಟ್ಲರ್ ಇಲ್ಲ, KKR ತಂಡಕ್ಕೆ ಫಿಲಿಪ್ ಸಾಲ್ಟ್ ಇಲ್ಲ, PBKS ಅವ್ರಿಗೆ ಬೆಸ್ಟು ಸ್ಯಾಮ್ ಕರನ್ ಇಲ್ಲ. ಬೇರೆ ತಂಡ ಏನಾದರೂ ಆಗಲಿ, ಆದರೆ ನಮ್ಮ RCB ತಂಡಕ್ಕೆ ದೊಡ್ಡ ತೊಂದರೆ ಆಗಿದೆ, ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಅವರ ಜಾಗದಲ್ಲಿ ನಮ್ಮ ನೆಚ್ಚಿನ ಆಟಗಾರ ಮ್ಯಾಕ್ಸ್ವೆಲ್ ಅವರು ಬರಲೇಬೇಕು. ಒಳ್ಳೆ ಫಾರ್ಮ್ಗೆ ಬಂದು CSK ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡಬೇಕು, ಅವ್ರನ್ನ ಕೈಗೆ ತಗೋಬೇಕು. ಅವಾಗ ಮಾತ್ರ ನಮ್ಮ RCB ತಂಡ ಗೆಲ್ಲೋಕೆ ಆಗೋದು. ಪಾಯಿಂಟ್ಸ್ ಟೇಬಲ್ನ ನೋಡೋದಾದರೆ ಇವಾಗ RCB ತಂಡ 6ನೇ ಸ್ಥಾನದಲ್ಲಿದೆ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸು ಮೇಲ್ಗಡೆ ಹೋಗಿದ್ದಾರೆ. ನಿನ್ನೆ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಸೋತಿದೆ. ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು. ಇವಾಗ ನಮ್ಮ RCB ತಂಡ CSK ವಿರುದ್ಧ ಗೆದ್ದು SRH ತಂಡ 2 ಪಂದ್ಯವನ್ನ ಸೋಲಬೇಕಾಗತ್ತೆ. ಆಗ ನಮ್ಮ RCB ತಂಡ 100% ಪ್ಲೇ ಆಫ್ ಒಳಗೆ ರೇಸ್ನಲ್ಲಿ ಇರ್ತಾರೆ ಅಂತ ಹೇಳ್ತೀನಿ. ಗೈಸ್, RCB ವರ್ಸಸ್ CSK ಯಾರು ವಿನ್ ಆಗ್ತಾರೆ ಅಂತ ಇವಾಗಲೇ ಕಮೆಂಟ್ ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.